ಬಾಗಲಕೋಟೆಗೆ 23-24 ಮೊದಲನೇ ದಿವಸ 5:15ಗೆ ಟ್ರೈನ್ ಹಿಡಿದು ನೈಟಲ್ಲಿ ಇದ್ದೇ ಇಲ್ಲ. ಏನಕ್ಕಪ್ಪ ಕೆಲಸ ಮಾಡೋದು ಬಂದು 1 ಅವರ್ ಸುಮ್ಮನೆ ಹೊರಡ್ಕೊಂಡೆ. ಹೊರಡ್ಕೊಂಡ ತಕ್ಷಣ ಮತ್ತೆ ರೆಡಿ ಆಗ್ಬಿಟ್ವಿ. ಸ್ವಲ್ಪ ಹೋಗಿ ಇಲ್ಲಿ ಬೆಟ್ಟದಲ್ಲಿ ಒಂದು 10,000 ಗಿಡನ ಹಾಕಿ ನಮ್ಮ ಹುಡುಗರು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಒಂದು 10,000 ಗಿಡಕ್ಕೆ ನಾವು ಪ್ಲಾಂಟೇಶನ್ ಓಪನ್ ಮಾಡಿ ಬಂದಿವಿ. 10,000 ಗುಂಡಿ ಹೊಡೆದಿದ್ದೀವಿ ಅಂತ ನಾವೊಂದು 50 ಗಿಡ ಅಲ್ಲಿ ಹಾಕ್ಬಿಟ್ಟು ಬಂದಿದ್ದೀವಿ. ಅದು ಮುಗಿಸ್ಕೊಂಡು ಮತ್ತೆ ನಾವು ಇದು ಬರಬೇಕಾದ್ರೆ ನಾವು ಇದಕ್ಕೆ ಹೋಗಿದ್ವಲ್ಲ, KSRTC ಬಸ್ ಸ್ಟ್ಯಾಂಡ್. ಅಲ್ಲಿ ಅಧ್ವಾನ ಆಗೋದು. KSRTC ಬಸ್ ಸ್ಟ್ಯಾಂಡ್ ಎಷ್ಟು ಅಧ್ವಾನ ಅಂದ್ರೆ 9 ಗಂಟೆಗೆ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಫುಲ್ ಕ್ರೌಡು. ನನಗೆ ಅಯ್ಯೋ ಅನ್ಸ್ಬಿಟ್ಟು ಅವನು ಇನ್ನೂ ಹಾಕ್ತೀವಿ ಅದಾಗ್ತೀವಿ ಅಂತ ಹೇಳಿ ಆ ಟಾಯ್ಲೆಟ್ಸ್ ಕ್ಲೀನ್ ಇಲ್ಲ. ಆಮೇಲೆ ಡೈರೆಕ್ಟ್ ನಲ್ಲಿಗೆ ಬೋರ್ವೆಲ್ ನಲ್ಲಿ ಹಾಕ್ಬಿಟ್ಟು ಕುಡಿಯೋ ನೀರು ಡ್ರಿಂಕಿಂಗ್ ವಾಟರ್ ಬೋರ್ಡ್ ಹಾಕಿದ್ದಾರೆ. ಕುಡಿಯೋ ನೀರು ಅಂತ ಇದು ಫಿಲ್ಟರ್ ಹಾಕಿದೆ, ಅದು ಫಿಲ್ಟರ್ ಇಲ್ಲ ಅಂತ ಡೈರೆಕ್ಟ್ ಬೋರ್ವೆಲ್ ನೀರು ಡ್ರಿಂಕಿಂಗ್ ವಾಟರ್. ಅದೇನು ಟೆಸ್ಟ್ ಮಾಡಿದ್ರು ಅಂದ್ರೆ ಆನ್ಸರ್ ಇಲ್ಲ. ಅವರು ಕೊಟ್ಟಿದ್ದು ಮಾಹಿತಿ. ಆಮೇಲೆ ಟಾಯ್ಲೆಟ್ ₹2 ಅಂತ ಹಾಕ್ತಾರೆ, ₹10 ಕೇಳ್ತಾರೆ. ಈ ತರ ಭಾವನೆಯಿಂದ ನಾನು ಅದನ್ನು ಸುಮೋಟಕ್ಕೆ ರಿಜಿಸ್ಟರ್ ಮಾಡಿದ್ದೀನಿ. ಬಸ್ ಸ್ಟ್ಯಾಂಡ್ ಸ್ವಯಂಕೃತವಾದ ಅದು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಅದನ್ನು ಮಾಡಿದ್ದೀನಿ. ಮತ್ತೆ ಈ ಬೀದಿ ನಾಯಿ ಸಂತಾನಹರಣ ಚಿಕಿತ್ಸಾ ಕೇಂದ್ರ ಇದೆ, ಅಲ್ಲಿ ಹೋಗಿದ್ದೆ. ಗುಡ್, ಚೆನ್ನಾಗಿದೆ. ಆ ತರ ನಮ್ಮ ಹಾಸ್ಪಿಟಲ್ ಇಲ್ಲ ರೀ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅಂದ್ರೆ 2 ನಾಯಿಗೆ ಒಂದು ಸಪರೇಟ್ ಇರ್ತಾರ, ಏನು ವಾರ್ಡ್ ತರ ಮಾಡ್ಬಿಟ್ಟಿದ್ದಾರೆ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಆ ಥರ ನೋಡಿದ್ದು. ಸುಮಾರು ಕಡೆ ಹೋಗಿದ್ದೀವಿ, ಈ ತರ ಫಸ್ಟ್ ಟೈಮ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಿನ್ನೂ ಆಗ್ಬೇಕು, ಇಂಪ್ರೂವ್ ಆಗಬೇಕು. ಆಮೇಲೆ ಜಾಸ್ತಿ ನಾಯಿಗಳು ಕಚ್ತಾವಂತೆ, ನಿಮ್ಮ ಪೇಪರ್ ಎಲ್ಲ ಮಾಡಿದ್ವಿ ನಾವು. ಅದನ್ನು ಸ್ವಲ್ಪ ಎಲ್ಲ ಹೇಳಿದ್ವಿ, ಸ್ಟ್ರಿಕ್ಟ್ ಆಗಿ ಎಲ್ಲ ಹಿಡಿದು ಮಕ್ಕಳಿಗೆ ವಯಸ್ಸಾದ ಕಚ್ಚಿ ಇದು ಮಾಡಂಗಿಲ್ಲ. ತಗೊಂಡೋಗಿ ನೀವು ನೀಟಾಗಿ ಇದು ಮಾಡಿ, ಏನೋ 4 ಡೇಸು 1 ವಾರ ಇಟ್ಕೊತಾರಂತೆ. ಅದಾದ್ಮೇಲೆ ಇಂಜೆಕ್ಷನ್ ಹಾಕಿ ಕಚ್ಚೋದು ಏನಾಗಲ್ಲ, ಆ ಥರ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದೊಂದಾಗಿದೆ. ಆಮೇಲೆ ಇವತ್ತು ಬೆಳಗ್ಗೆನೆ ನಾವು ಈ ಕೃಷಿ ಉತ್ಪನ್ನ ಮಾರ್ಕೆಟ್ಗೆ ಹೋಗಿದ್ದೀವಿ. ನನಗೆ ಅಲ್ಲಿ ಶಾಕಿಂಗು ಏನು ಅಂದ್ರೆ 3 ಗಂಟೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ರೈತರ ಒಬ್ಬ ಜನ ಬಂದಿದ್ದು ನೋಡಿದ್ರೆ ಅವ್ರ ಮುಖ ಕಣ್ಣುಗಳು ಕೆಂಪಗೆ ಹಾಕ್ಬಿಟ್ಟಿದೆ. ಏನು ನಿದ್ದೆ ಇಲ್ಲ ಜೊತೆಗೆ ಅದೇನೋ ಜರ್ದ ಒಂದು ಏನದು ಮಾವ, ನನಗೆ ಅರ್ಥನೇ ಆಗಲ್ಲ, ಮಾವನೋ ಮಹಿಮೆನೋ ಗೊತ್ತಿಲ್ಲ. ಅದು ಹಾಕೊಂಡ್ರೆ ಲೆಕ್ಕಕ್ಕೆ ಇಲ್ವಂತೆ. ಪಾಪ ಅಮಾಲಿಗಳು ಒಂದು ಅಲ್ಲಿ 20 ಜನ ಮಾತಾಡಿದ್ವಿ ನಾವು. ಅವರು ಹೆಂಗಾಗಿದ್ದಾರೆ ಅಂದ್ರೆ ಕಣ್ಣು ಕೆಂಪಗಿದೆ. ಒಳ್ಳೆ ನಮ್ಮ ಕಾಡು ಇದು ಕಾಡು ಜನ ಇರ್ತಾರೆ, ಕಾಡಿಗೆ ಆತರ ಇದ್ದಾರೆ. ಹಿಂಗೆಲ್ಲ ತಿಂದು ಏನೋ ಚಿಕ್ಕ ಸ್ವಾಮಿ ನಾನು ಹೆಂಗಿದೆ ನೋಡಿ, ನಾನು ಹಾಕೊಂಡು ಏನು ಕಾಣಲ್ಲ, ನನಗೆ ಎತ್ತೆತ್ತಿಗೆ ಸಾಕೊಂಡು ಗುಂಟೆ ಬಿಡುವಂತ. ಅದು ಹಾಕೊಂಡವ್ರಿಗೂ ಇರುತ್ತೆ ಪವರು. ಆಮೇಲೆ ಏನ್ ಮಾಡ್ಬೇಕು, ಏನಾಗಲ್ಲ ನನಗೆ ಅಂತ ನಾವು ಎಲ್ಲ ಒಂದ್ ಕಡೆ. ಪಾಪ ಅವ್ರಿಗೆ ಹೊಟ್ಟೆಪಾಡು ಜೀವನ ಮಾಡಲೇಬೇಕು. ದಿನ ₹300 ಸಂಪಾದನೆ ಮಾಡ್ತಾರೆ. ಅದನ್ನ ನಮ್ಮ APMC ಅಧಿಕಾರಿಗಳು, ಅಲ್ಲಿರೋ ವ್ಯಾಪಾರಸ್ಥರು ಎಲ್ಲ ಮಿಸ್ಯೂಸ್ ಮಾಡ್ಕೊತಾರೆ. ತಮಾಷೆ ಏನಂದ್ರೆ ರೈತರಿಗೆ ಎಷ್ಟಿದೆ ಸರ್, 10% ಅಷ್ಟೇ ಸರ್. ಅದು 100ಕ್ಕೆ 10% ಕಮಿಷನ್. ಅಲ್ಲಿ ಬೋರ್ಡ್ ಹಾಕಬೇಕು. ಬೋರ್ಡ್ ಯಾವ ಇಲ್ಲ, ಬೋರ್ಡ್ ಹಾಕು ಅಂತ ಹೇಳಿದೀನಿ. ಕಮಿಷನ್ ತಗೊಳ್ಳೋ ರೈತರಿಂದ. ರೈತರು ಕಮಿಷನ್ ಕೊಡಬಾರ್ದು. ನಮ್ಮ APMC ಆಕ್ಟ್ ಅಲ್ಲಿ ಪ್ರಾವಿಷನ್ ಇದೆ, ರೈತರಿಂದ 1 ಪೈಸಾ ಕಮಿಷನ್ ತಗೊಳಂಗಿಲ್ಲ. ಅವರು ಬಿಟ್ವೀನ್ ದಿ ಪರ್ಚೇದವರು ಆಮೇಲೆ ಸೆಲ್ಲರ್ ಅವರು ವ್ಯಾಪಾರಸ್ಥರು ಇದು ಮಾಡ್ತಾರೆ ಅಷ್ಟೇ. ರೈತರು ತಗೊಳಕ್ ಬರೋದಿಲ್ಲ. ಅದು ಯಾವುದು ಹಾಕಿಲ್ಲ. ಟಾಯ್ಲೆಟ್ಸ್ ಇಲ್ಲ, ಡ್ರಿಂಕಿಂಗ್ ವಾಟರ್ ಸರಿಯಾಗಿಲ್ಲ. ಅದಕ್ಕೆ ಅದು ನಾನು APMCಯಲ್ಲಿ ಅದನ್ನ ಸುಮಾರು ಕೆಲಸ ಇಷ್ಟು ಮಾಡ್ತಾ ಇದ್ದೀನಿ. ಆಮೇಲೆ ನಿಮ್ಮ ಕುಡಿಯುವ ನೀರು ಶುದ್ಧೀಕರಣ ಘಟಕ ಇಲ್ಲಿ ನಮ್ಮ ಗದ್ದನಕೆರೆ ಕ್ರಾಸಲ್ಲಿ ನಾವೆಲ್ಲ ಆಫೀಸ್ ಹತ್ರ ಹೋಗಿದ್ದು ನೋಡಿದೆ. ನಾನು ಸಿಸ್ಟಮ್ ಚೆನ್ನಾಗಿದೆ ಎಲ್ಲ ಕಡೆನೂ, ಬಟ್ ಅಂತ ಕ್ಲಾರಿಟಿ ನನಗೆ ಕಾಣ್ತಾ ಇಲ್ಲ. ಅಲ್ಲಿ ಏನಿದ್ ಮಾಡಬೇಕು ಅಂತ ನನಗೆ ಸಮಾಧಾನ ಆಗಿಲ್ಲ. ಅದೆಲ್ಲ ಮತ್ತೆ ಕುಡಿಬೇಕು ನಾವು ಬಾಗಲಕೋಟೆ ಜನ. ಅದಕ್ಕೆ ಅವರು ಎನ್ವೈರ್ಮೆಂಟ್ ತಗೊಂಡಿದ್ದಾರ, ತಗೊಂಡು ಕೇಳಿದಾಗ ಪೇಪರ್ ತೋರಿಸಿದ್ರು. ಅಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಅಂತಿದೆ, ಅಂದ್ರೆ ಪರವಾಗಿಲ್ಲ ಅಂತ. ನಾಟ್ ಗುಡ್ ಕ್ವಾಲಿಟಿನ ಕುಡಿಯೋ ನೀರು ಶುದ್ಧ ಹ್ಯಾಬಿಟೇಷನ್ ಫುಡ್ ಕುಡಿಯೋಕೆ ಯೋಗ್ಯವಾಗಿದೆ ಅಂತಿಲ್ಲ. ಸ್ಯಾಟಿಸ್ಫ್ಯಾಕ್ಟರಿ, ಕೆಲವು ಕಡೆ ಯೋಗ್ಯವಾಗಿದೆ. ನಾನು ಹೇಳಿದೆ ಇದು ಎನ್ವೈರ್ಮೆಂಟ್ ಆಫೀಸರ್ ಚೆಕ್ ಮಾಡಿದಾರ ಅಂತ. ಎನ್ವೈರ್ಮೆಂಟ್ ಚೆಕ್ ಮಾಡಿಲ್ಲ. ಅದಕ್ಕೆ ಅದನ್ನು ಸಹ ನಾನು ಕುಡಿಯೋ ನೀರು ಇಂಪಾರ್ಟೆಂಟ್. ಹೆಚ್ಚು ಕಮ್ಮಿ ಆದ್ರೆ
ಇಲ್ಲಿ ಲಕ್ಷಾಂತರ ಜನ ಇದ್ದಾರೆ ಬಾಗಲಕೋಟೆಯಲ್ಲಿ, ಇನ್ಕ್ಲೂಡಿಂಗ್ ನೀವೆಲ್ಲ ನಾವೆಲ್ಲ ಸೇರ್ಕೊಂಡು ಇವಾಗ 3 ದಿವಸ ಇಲ್ಲಿದ್ದೀನಿ. ಸರಿಯಾಗಿ ನೀರು ಅದು ಸರಿಯಾಗಿಲ್ಲ ಅಂದ್ರೆ ನಮಗೆಲ್ಲ ಹೆಲ್ತ್ಗಳು ಅಫೆಕ್ಟ್ ಆಗುತ್ತೆ. ಇಂಪಾರ್ಟೆಂಟ್ ಕುಡಿಯೋ ನೀರು, ಅದರಿಂದ ಎಷ್ಟೋ ನಾವು ಫುಡ್ ಗಿಡ್ ಎಲ್ಲ ತಯಾರು ಮಾಡ್ತೀವಲ್ಲ, ಅದಕ್ಕೋಸ್ಕರ ಅದನ್ನು ಸಹ ಸುಮೋಟಕ್ಕೆ ಲಿಸ್ಟ್ ಮಾಡ್ತಾ ಇದ್ದೀನಿ ನಾನು. ವಾಯುವ್ಯ ಅದೊಂದು ಬೀದಿನಾಗಿ ಮಾಡ್ತಾ ಇಲ್ಲ, ಅದು ಚೆಕ್ ಮಾಡಕ್ಕೆ ಹೇಳಿದ್ದೀನಿ. APMC ಒಂದು ಮಾಡ್ತಾ ಇದ್ದೀನಿ. ಕುಡಿಯೋ ನೀರು ಘಟಕ ಅದೊಂದು ಸುಮೋಟೋ ಮಾಡ್ತಾ ಇದ್ದೀನಿ. ಈ ಕೊಳಚೆ ನೀರು ಶುದ್ಧೀಕರಣ ಘಟಕ ಅಲ್ಲಿ ನಾವು ಹೋದಾಗ ನೋಡಕ್ಕೆ ಭಾರಿ ಚೆನ್ನಾಗಿ ಕಾಣುತ್ತೆ, ಫೋಟೋ ಗೀಟ ಹೊಡಿಬೋದು, ಚೆನ್ನಾಗಿ ಕಾಣುತ್ತೆ. ಲಾಸ್ಟ್ ಎಲ್ಲ ಕ್ಲಿಯರ್ ಆದ್ಮೇಲೆ ಎಲ್ಲೋ ಹೋಗುತ್ತೆ ಅಂದ್ರೆ ಅದು ಯಾವುದೋ ಒಂದು ಹಳ್ಳಕ್ಕೆ ಬಿಡ್ತಾರೆ. ಹಳ್ಳಕ್ಕೆ ಎಲ್ಲೋಗುತ್ತೆ ಅಂದ್ರೆ ಮತ್ತೆ ನದಿಗೆ ಹೋಗುತ್ತೆ, ಮತ್ತೆ ನದಿ ನೀರು ನಾವೆಲ್ಲ ಕುಡಿಯೋದು. ಇದೊಂದು ಏನೋ ವ್ಯವಸ್ಥಿತವಾಗಿ ಕ್ಲೀನ್ ಮಾಡ್ತಾ ಇದ್ರೆ ಇಂಡೈರೆಕ್ಟ್ ಆಗಿ ನಾವೇ ಪಾಯ್ದನ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಅದು ಸಹ ನನ್ನ ಸಮಾಧಾನ ಆಗಿಲ್ಲ, ಅದನ್ನು ಕೇಸು ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಹೋಗಿದ್ದೆ, ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಅವರು 1300 ಜನ ಅಂತ ಹೇಳಿದ್ರು. 1300 ಜನ ನನ್ನ ಪ್ರಕಾರ 2000 ಜನ ಇರ್ತಾರೆ. ಇವತ್ತು ನಾನು ಹೋಗಿದ್ದೆ, ಸಿಸ್ಟಮ್ ಆಗಿ ಮಾಡಿದೀವಿ ಅಂತ ಹೇಳ್ತಾರೆ ಅವರು. ಅಂದ್ರೆ ಒಂದು ಕ್ಯೂ ಸಿಸ್ಟಮ್, ಹೆಣ್ಮಕ್ಳಿಗೆ ಒಂದ್ ಕಡ ಸ್ಕ್ಯಾನ್ ಮಾಡಕ್ಕೆ, ಆಮೇಲೆ BP ಶುಗರ್ ಚೆಕ್ ಮಾಡಕ್ಕೆ ಅಂತ ಹೆಣ್ಮಕ್ಳಿಗೆ ಮಾಡಿದ್ದಾರೆ. ಆದ್ರೆ ಡಾಕ್ಟರ್ಸೇ ಇಲ್ಲ ಅಂತ, ಸುಮಾರು ಜನ ಡಾಕ್ಟರ್ ಇಲ್ಲ ಅಂತ ಹೇಳಿದ್ದಾರೆ. ಅದು ಯಾರ ಆಮೇಲೆ ಒಂದೇ ಒಂದು ರೈಲ್ವೆ ಸ್ಟೇಷನ್ ಇದೆ, ಇಷ್ಟೊಂದು ಜನ ಇದ್ದಾಗ ಒಂದು ರೈಲ್ವೆ ಸ್ಟೇಷನ್ ಏನಾಗುತ್ತೆ, ಯಾಕೆ ಬರಲಿಲ್ಲ ಅಂತ ಬರ್ದಿದ್ವಿ ನಾವು, ಗೌರ್ಮೆಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವ್ರನ್ನ ನಾನು ಎಲ್ಲ ಡೀಟೇಲ್ ಕೊಡಿದ್ ಕೇಳಿದ್ದೀನಿ, ಅದು ಸಹ ತುಂಬಾ ಕೇಸ್ ಲಿಸ್ಟ್ ಮಾಡ್ತಾ ಇದ್ದಾರೆ. ಬೆಡ್ರೂಮ್ ಪರವಾಗಿಲ್ಲ, ಕುಡಿಯೋ ನೀರು ಒಂದೋ ಕೆಳಗಡೆ ಒಂದ್ ಕಡೆ ಹಾಕಿದ್ದಾರೆ, 2 ಫ್ಲೋರ್ ಇದೆ. ಅದು ಕುಡಿಯೋ ನೀರು ಸಾಲದು, ಎಲ್ಲ ಫ್ಲೋರ್ಗೂ ಹಾಕ್ಬೇಕು. ಅವರು ಕುಡಿಯೋ ನೀರು ಇಂಪಾರ್ಟೆಂಟ್. 2 ಫ್ಲೋರಲ್ಲಿ ಏನು ಮಾಡಿದಾರೆ ಅವರು, ಕಾಯಿನ್ ಹಾಕ್ಬೇಕು. ಕಾಯಿನ್ ಹಾಕಿದ್ರೆ 2 ಲೀಟರ್ ಬರುತ್ತೆ. ಕುಡಿಯಬೇಕಾದ್ರೆ ಅವ್ರು ಕಾಯಿನ್ ಹಾಕ್ಬೇಕು ಅಂದ್ರೆ 5 ರೂಪಾಯಿ. ಅವನು 5 ರೂಪಾಯಿ ಒಂದು ಗ್ಲಾಸ್ ಕೊಟ್ಟಂಗೆ ಆಗುತ್ತೆ. ಒಂದು ಫಿಲ್ಟರ್ ಹಾಕಿದ್ರೆ ಎಷ್ಟು ಬೇಕಾದ್ರೆ ಇಟ್ಕೊತಾರೆ ಅಂದ್ರೆ, ಇಲ್ಲ ಸರ್ ಎಲ್ಲ ಗಲೀಜ್ ಮಾಡ್ತಾರೆ, ಅದು ಮಾಡ್ತಾರೆ. ಒಂದೇ ಒಂದು ಖುಷಿ ಸಂಗತಿ ಏನಂದ್ರೆ ಅಲ್ಲೆಲ್ಲೂ ಜರದಾಗಳು ತಿಂದು ಬಿಸಾಕಿದ್ದಾರೆ, ಅದು ಖುಷಿ ಆಯ್ತು ನಮ್ಗೆ. ಎಲ್ಲೋಟ್ಟು ಜರದಾಗಳು ಒಗೆದು ಬಿಸಾಕ್ತಾರೆ, ಅಲ್ಲಿ ಮಾತ್ರ ಆಗಿಲ್ಲ. ಅದು ಕಿಕ್ಕಿಗೆ ಉದ್ದವ್ರೆ, ಅವರು ನಾವು ಬರ್ತೀವಿ ಅಂತ ಕ್ಲೀನ್ ಮಾಡ್ಬಿಡ್ತಾರೆ. ಅದು ಸಹ ನಾನು ಸಿಲ್ವಾನಗರ ನಮ್ಮ ಆಸ್ಪತ್ರೆಯನ್ನು ಮಾಡ್ತಾ ಇದ್ದೀನಿ. ಹೌದು, ಸುಮಾರು ಲಿಸ್ಟ್ ಮಾಡ್ತಾ ಇದ್ದೀನಿ. ಸಬ್ ರಿಜಿಸ್ಟರ್ ಆಫೀಸು ನನಗೆ ಶಾಕಿಂಗು. ಬೆಳಗ್ಗೆ 24 ಆಗೋದು ರಿಜಿಸ್ಟ್ರೇಷನ್, 24-42 22 ರಿಜಿಸ್ಟರ್ ಆಗಿದೆ ಅಂತ ಹೇಳಿ ಮತ್ತೆ ಯಾವ ಜನನೇ ಇಲ್ಲ. ಏನೋ ಸ್ಲಾಟ್ ಕೊಡ್ತಾರಂತೆ, ಆ ಸ್ಲಾಟ್ ಎಲ್ಲ ಮುಂದೋಗಿ ಸರ್ ಮತ್ತೆ ನಾಳೆ ಸ್ಟಾರ್ಟ್ ಗೊತ್ತಿಲ್ಲ, ನೀವು ಮತ್ತೆ ಫ್ರೀ ಸಂಬಳ ಮಧ್ಯಾಹ್ನ ಕಳ್ತಾನೆ ಇಲ್ಲ ನಿಮಗೆ ಫ್ರೀ ಸಂಬಳ ಅಂತ. ಅವರು ಎಷ್ಟೆಷ್ಟು ಏನು ಇದನ್ನ ಜೇರ್ಸಿಪ್ ಕಳಿಸ್ಬೇಕು, 45 ಅಲ್ಲಿ ಎಷ್ಟು ಸರ್ ಇದಾಗಬೇಕು, ಅದೆಲ್ಲ ಡೀಟೇಲ್ ಕೊಟ್ಟಿದ್ದೇನೆ. ಅದು ಸಹ ಸುಮಾರು ಲಿಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ADL ಆಫೀಸು, ಭೂದಾಯಕಗಳ ಸಹಾಯಕ ಕಚೇರಿ, ಅಲ್ಲಿ ಎಷ್ಟೆಷ್ಟು ಕೇಸ್ ಪೆಂಡಿಂಗ್ ಇದೆ ADL ಮುಂದೆ. ಅವರೊಂದು ನಿಮ್ಮಲ್ಲಿ ನನ್ನ ತಮಾಷೆ ಅಂತ ನಗೋದು ಗೊತ್ತಿಲ್ಲ, ಯಾವುದೂ ಇಲ್ಲ ಸರ್ ಅಂತ. ಅಲ್ಲಿ ಫೈಲ್ಗಳಲ್ಲಿ ಇದೆಯಲ್ಲ ಅಂದ್ರೆ, ಸರ್ ಯಾವ್ದು ಹಳದಿಲ್ಲ ಸರ್, ಇವಾಗೆಲ್ಲ ಆನ್ಲೈನ್ ಎಲ್ಲ ಅಪ್ಡೇಟ್ ಅಂತ, ಅದು ರಿಪೋರ್ಟ್ ಕೊಡಿ ಅಂತ ಹೇಳ್ತೀನಿ. ಅವ್ರು ಕೊಟ್ಟಿದ್ದ ಮಾಹಿತಿ ನನಗೆ ಸಮಾಧಾನ ಆಗಿಲ್ಲ, ಅದು ಕೇಸ್ ಲಿಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಫೀಸು ಹೋಗಿದ್ದೀವಿ. ಅಲ್ಲಿ ಕಾರ್ಯನಿರ್ವಹಿಸಿದಂತ ಕುಮಾರ್ ರಂಜಿತಾ ಮಂಗಳೂರು ಅಂತ ಹೇಳಿ ಹಾಕ್ತಾರೆ ಹೆಸರು. ಇದು ಸೆಕೆಂಡರಿ ಅಸಿಸ್ಟೆಂಟ್. ಅವ್ರ ಮೊಬೈಲು UPI ಪರಿಶೀಲಿಸಿದಾಗ ನಾವು ಅವರ ಆದಾಯಕ್ಕಿಂತ ಹೆಚ್ಚು ವಹಿವಾಟು ನಡ್ಕೊಂಡು ಬರುತ್ತೆ. ಅದಕ್ಕೆ 2 ವರ್ಷಗಳ ಬ್ಯಾಂಕ್ ಇದನ್ನು ಕೊಡಬೇಕು ಅಂತ ಹೆಸರು ಹೇಳಿದ್ದೀನಿ ನಾನು. ಆ ತಹಸೀಲ್ದಾರ್ ಆಫೀಸ್ ಹೋದಾಗ ನನಗೆ ಶಾಕಿಂಗು. ಇವಾಗ SU ಬಂದು 1 ವಾರ ಆಗಿರ್ಬೇಕು, ತಹಸೀಲ್ದಾರ್ ಹೊಸದಾಗಿರ್ಬೇಕು. ಅಲ್ಲಿ ರಾಕೇಶ್ S ಚಲವಾದಿ ದ್ವಿತೀಯ ದರ್ಜೆ ಅವನು ಕ್ಲರ್ಕು, ಅವನ ಮೊಬೈಲ್ ಪರಿಶೀಲಿಸಿದಾಗ
ಫೆಬ್ರವರಿ 26ರಲ್ಲಿ 1,54,000 ಅಂದ್ರೆ ಅವ್ನು 30,000 35,000 ಸ್ಯಾಲರಿ ಅವನಿಗೆ. ಸೆಕೆಂಡರಿ ಅಸಿಸ್ಟೆಂಟ್ 30,000 ಇರ್ಬೇಕಾದ್ರೆ 32. ಅವನು ಫೆಬ್ರವರಿ 26ರಲ್ಲಿ 1,54,000 ಇದೆ. ಮಾರ್ಚ್ 26 4,82,000. ಮೇ 26 3 ಲಕ್ಷ. ಜುಲೈ 26 1,69,000. ನವೆಂಬರ್ 25 2 ಲಕ್ಷ. ಮೊಬೈಲ್ ಚೆಕ್ ಮಾಡಿದಾಗ ಅವನು ಈ ಲಕ್ಷಾಂತರ ರೂಪಾಯಿ ವಹಿವಾಟು ಮಾಡಿದ್ರೆ ಇದು ಆದಾಯಕ್ಕಿಂತ ಹೆಚ್ಚಿನ ವಹಿವಾಟು ಕಂಡು ಬರುತ್ತೆ. ಇದು ಹೆಂಗಪ್ಪ ಬರುತ್ತೆ ಅಂದ್ರೆ ಅವನು ಒಂದ್ಸಲ ಈ ಬ್ಯಾಂಕ್ ಸಾಲ ಮಾಡ್ತೀನಿ ಇರ್ತಾನೆ, ಇನ್ನೊಂದ್ಸಲ ಬೇರೆ ಬ್ಯಾಂಕ್ ಮಾಡ್ತಾನೆ, ಇನ್ನೊಂದ್ಸಲ ನಮ್ಮ ಸೊಸೈಟಿ ಇರ್ತಾನೆ. ಒಂದು ಹೇಳಿದ್ದು ಅಂತ ಫುಲ್ಲು ಇದಾಗಿಲ್ಲ. ನಾನು ಅವ್ರಿಗೆ ನಮ್ಮ ತಹಸೀಲ್ದಾರ್ ಅವ್ರಿಗೆ ಹೇಳಿದ್ದೀನಿ. ಅವಂದು ಆಮೇಲೆ ರಂಜಿತಾ ಇದಾಳಲ್ಲ AC ಆಫೀಸಲ್ಲಿ, ಅವ್ರದ್ದು ಇವ್ರದ್ದು ಜಾಸ್ತಿ ಟ್ರಾನ್ಸಾಕ್ಷನ್ ಇದೆ. ಅದಕ್ಕೆ ಇಬ್ಬರದು 2 ವರ್ಷದ್ದು ಫುಲ್ ಅವರ ಡೀಟೇಲ್ ಕೊಡಿ ಅಂತ ಕೇಳಿದ್ದೀನಿ ನಾನು. ಅದೇ ರೀತಿ ಅಲ್ಲೇ ಕರ್ತವ್ಯಂತ ಲಕ್ಷ್ಮೀ ಲಂಬಾಣಿ ಮತ್ತು ಅನುಪಮ, ಲಕ್ಷ್ಮಿ ಮತ್ತು ಅನುಪಮ ಇಬ್ರು ಪ್ರಥಮ ದರ್ಜೆ ಸಹಾಯಕರು. ಅವ್ರ ಮೊಬೈಲ್ ಅಷ್ಟೇ ಪರಿಸ್ಥಿತಿ ಆದಾಯಕ್ಕೆ ಹೆಚ್ಚಿಗೆ ವಹಿವಾಟು ನಮ್ಗೆ ಕಂಡು ಬರುತ್ತೆ. ಅದಕ್ಕೆ ಅದು 2 ವರ್ಷ ಕೊಡಬೇಕು ಅಂತ ಹೆಣ್ಮಕ್ಳು 3 ಜನ ಹೆಣ್ಮಕ್ಳು 4 ಜನ ಕೊಡಬೇಕು ಅಂತ ಹೇಳ್ತೀವಿ.